ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಕಾಸಿಮಪ್ಪ, ಅಸಿಸ್ಟೆಂಟ್ ಮ್ಯಾಥಮೆಟಿಕ್ಸ್ ಟೀಚರ್, ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ಎಲ್ಲ ನನ್ನ ಕಲಿಕಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾನು ಕನ್ನಡದಲ್ಲಿರ್ತಕ್ಕಂಥ ವರ್ಣಮಾಲೆಗಳ ಬಗ್ಗೆ ಕುರಿತಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಂದಿದ್ದೀನಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ನೋಡೋಣ ಇವಾಗ ಒಂದೊಂದಾಗಿ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ? ಇದು ಫಸ್ಟ್ನೇ ಕ್ವೆಶನ್. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ ಇದೆ? ಆಪ್ಷನ್ಸ್ ಈ ಥರ ಇದ್ದಾವೆ: 12, 13, 14 ಮತ್ತು 15. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಎಸ್, ನಿಮಗೆಲ್ಲ ಗೊತ್ತಿರುತ್ತಾ ಸರಿಯಾದಂಥ ಉತ್ತರ ಇದರಲ್ಲಿ ಕನ್ನಡದಲ್ಲಿ ಒಟ್ಟು 13 ಸ್ವರಗಳಿದ್ದಾವೆ. ಅದರಲ್ಲಿ ಬಂದುಬಿಟ್ಟು ಹ್ರಸ್ವ ಸ್ವರಗಳು ಎಷ್ಟು ಅಂತ ಹೇಳಿದ್ರೆ, ಇದರಲ್ಲಿ ಹ್ರಸ್ವ ಸ್ವರಗಳಂತ ಹೇಳಿದ್ರೆ ಎಸ್ ಹ್ರಸ್ವ ಸ್ವರಗಳು ಎಷ್ಟು ಅಂತ ಹೇಳಿದ್ರೆ 6 ಇದ್ದಾವೆ. ನೆಕ್ಸ್ಟು ದೀರ್ಘ ಸ್ವರಗಳು ಎಷ್ಟಿದ್ದಾವೆ ಸರ್ ಅಂತ ಹೇಳಿದ್ರೆ, ಇದರಲ್ಲಿ ದೀರ್ಘ ಸ್ವರಗಳು ಬಂದು 7 ಇದ್ದಾವೆ. ಒಟ್ಟು 13 ಸ್ವರಗಳು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಈ ಥರ ಇದೆ. ಎಸ್, ನೀವೆಲ್ಲ ನೋಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ವರವಲ್ಲ ಅಂತ ಕೇಳಿದ್ದಾರೆ ಅವರು. ಏನು ಕೇಳಿದಾರ? ಇವುಗಳಲ್ಲಿ ಯಾವುದು ಸ್ವರವಲ್ಲ? ಇದು ಒಂದು ಹ್ರಸ್ವ ಸ್ವರ, ದೀರ್ಘ ಸ್ವರ, ಕ ವ್ಯಂಜನ, ಕೂಡ ದೀರ್ಘ ಸ್ವರ. ಹಾಗಾದರೆ ನಿಮ್ಗೆಲ್ರಿಗೂ ಆನ್ಸರ್ ಆಲ್ರೆಡಿ ಗೆಸ್ ಮಾಡಿರ್ತೀರಿ ಯಾವುದು ರೈಟ್ ಆನ್ಸರ್ ಇದರಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದು ಸ್ವರವಲ್ಲ ಅಂತ ಹೇಳಿದ್ರೆ ಆಪ್ಷನ್ ಸಿ, ಕ ಇದೆಯಲ್ಲ ಅದು ಸ್ವರವಲ್ಲ. ಅದರ ಬದಲಾಗಿ ಅದು ಏನಂತ ಹೇಳಿದ್ರೆ ಅದು ಒಂದು ವ್ಯಂಜನ. ಅದು ಏನದು? ವ್ಯಂಜನ ಆಗಿರುತ್ತೆ. ಎಸ್, ಕ ಏನಂತ ಹೇಳಿದ್ರೆ ಇದು ವ್ಯಂಜನ. ಎಸ್, ವ್ಯಂಜನ. ಒಟ್ಟು ಎಷ್ಟು ವ್ಯಂಜನಗಳಿದ್ದಾವೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಒಟ್ಟು 34 ವ್ಯಂಜನಗಳಿದ್ದಾವೆ. ಎಷ್ಟು ವ್ಯಂಜನಗಳಿದ್ದಾವೆ? ಕನ್ನಡದಲ್ಲಿ ಒಟ್ಟು 34 ವ್ಯಂಜನಗಳಿದ್ದಾವೆ. ಅದರಲ್ಲಿ ವ್ಯಂಜನಗಳಲ್ಲಿ ಮತ್ತೆ ಏನು ಮಾಡ್ತಾರೆ? 2 ವಿಧಗಳನ್ನು ಮಾಡ್ತಾರೆ. 2 ವಿಧಗಳು ಯಾವಂತ ಹೇಳಿದ್ರೆ, ಒಂದು ವರ್ಗೀಯ ವ್ಯಂಜನ ಅಂತೇಳಿ ಮಾಡ್ತಾರೆ. ಒಂದು ಯಾವುದು? ವರ್ಗೀಯ ವ್ಯಂಜನ. ಅವು ಎಷ್ಟಿದ್ದಾವೆ? 25 ವರ್ಗೀಯ ವ್ಯಂಜನ ಇದ್ದಾವೆ. ಅವರ್ಗೀಯ ನೆಕ್ಸ್ಟ್ ಯಾವುದು? ಅವರ್ಗೀಯ ಅಂತೇಳಿ ಮಾಡ್ತಾರೆ. ಅವು ಎಷ್ಟಿದಾವೆ ಅಂತ ಹೇಳಿದ್ರೆ 9 ಇದ್ದಾವೆ. ಎಷ್ಟಿದಾವೆ ಅವು? 9 ಇದ್ದಾವೆ. ರೈಟ್ ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೀವೆಲ್ಲ ನೋಡ್ತಾ ಇದ್ದೀರಾ. ಕನ್ನಡದಲ್ಲಿ ಒಟ್ಟು ವ್ಯಂಜನಗಳು ಎಷ್ಟು? ಎಸ್, ಈಗ ತಾನೇ ಹೇಳಿದೆ ನಾನು ಕನ್ನಡದಲ್ಲಿ ಎಷ್ಟು ವ್ಯಂಜನಗಳಿದಾವ ಅಂತೇಳಿ. ಎಸ್, ಡೈರೆಕ್ಟಾಗಿ ಉತ್ತರಕ್ಕೆ ಬರೋದಾದರೆ ಆಪ್ಷನ್ಸ್ ಏನಿದಾವೆ? 34, 35, 36, 37. ಸರಿಯಾದಂಥ ಉತ್ತರ ಕನ್ನಡದಲ್ಲಿ ಒಟ್ಟು 34 ವ್ಯಂಜನಗಳಿದಾವೆ. ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ, ಕನ್ನಡ ಲಿಪಿಯನ್ನು ಇಂಗ್ಲೀಷ್ ಅಕ್ಷರಗಳಲ್ಲಿ ಬರೆಯುವ ವಿಧಾನ. ಇಂಗ್ಲೀಷ್ ಅಂತೇಳಿ ನಾವೇನು ಮಾಡ್ತೀವಿ? ಎಸ್, ಇಂಗ್ಲೀಷ್ ಅಂತೇಳಿ ಬರೆದು ಬಿಡ್ತೀವಿ. ಇಲ್ಲಿ ಬರೆದಿದ್ದಾರೆ ನೋಡು, ಕನ್ನಡ ಲಿಪಿಯನ್ನು ಇಂಗ್ಲೀಷ್ ಅಕ್ಷರಗಳಲ್ಲಿ ಬರೆಯುವ ವಿಧಾನ ಯಾವುದು ಅಂತ ಹೇಳಿದ್ರೆ ಕನ್ನಡ. ಎಸ್, ಕನ್ನಡ ಲಿಪಿಯನ್ನು ಇಂಗ್ಲೀಷ್ ಅಕ್ಷರಗಳಲ್ಲಿ ಬರೆಯುವ ವಿಧಾನ ಯಾವುದು? ಎಸ್, ಇದರಲ್ಲಿ ನೋಡ್ರಿ ಯಾವುದು ಕರೆಕ್ಟಾಗಿದ್ದು ಉತ್ತರ ಆಗಿರುತ್ತೆ. ಇದರಲ್ಲಿ ಕನ್ನಡ. ಫಸ್ಟ್ನೇದು ಕನ್ನಡ ಆಗೈತಿ, ಅದಲ್ಲ. ಎರಡನೇದು ಆಪ್ಷನ್ ಬಿನೂ ಕರೆಕ್ಟ್ ಇದೆ, ಆಪ್ಷನ್ ಸಿ ಕೂಡ ಕರೆಕ್ಟ್ ಇದೆ, ಇದು ಕೂಡ ಕರೆಕ್ಟ್. ಇದರಲ್ಲಿ ಇದು ಕೂಡ ಕರೆಕ್ಟ್, ಎರಡು ಕೂಡ ಕನ್ನಡ. ಇಲ್ಲೇನು ಕೇಳಿದ್ದಾರೆ ಅವರು? ಇಂಗ್ಲೀಷ್ ಅಂದರೆ ಕನ್ನಡ ಲಿಪಿಯನ್ನು ಕನ್ನಡ ಲಿಪಿಯನ್ನು ಇಂಗ್ಲೀಷ್ ಅಕ್ಷರಗಳಲ್ಲಿ ಬರೆಯುವ ವಿಧಾನ. ಇಂಗ್ಲೀಷ್ ಅಕ್ಷರಗಳಲ್ಲಿ ಹೆಂಗೆ ಬರಿತೀವಿ ನಾವು? ಇಂಗ್ಲೀಷ್ ಅಕ್ಷರಗಳಲ್ಲಿ ಬರೆಯುವಾಗ ಕಾಮನ್ ಆಗಿ ಏನು ಮಾಡ್ತೀವಿ? SKANNADA, ಇದು ಕನ್ನಡ. ಇದೇನಾಗಿರುತ್ತೆ? ಇದು ಕನ್ನಡ. ಇದನ್ನು ನಾವು ಕಾಮನ್ ಆಗಿ ಕನ್ನಡದಲ್ಲಿ ಹೆಂಗೆ ಬರಿತೀವಿ? ನಮಗೆಲ್ರಿಗೂ ಗೊತ್ತೇ ಇದೆ. ಕನ್ನಡದಲ್ಲಿ ಹೆಂಗೆ ಬರಿತೀವಿ ಅಂತ ಹೇಳಿದ್ರೆ, ಎಸ್, ಕನ್ನಡದಲ್ಲಿ ಹೆಂಗೆ ಬರ್ತೀವಿ? ಆಲ್ರೆಡಿ ಬರ್ತಿದ್ರಲ್ಲ, ಆಪ್ಷನ್ ಬಿ ಮತ್ತು ಸಿ ಎರಡು ಕರೆಕ್ಟ್ ಅವು ಕನ್ನಡ. ಓಕೆ, ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ನೋಡ್ರಿ. ಎಸ್, 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಹಾಪ್ರಾಣ ವ್ಯಂಜನವಲ್ಲ? ಯಾವುದು ಮಹಾಪ್ರಾಣ ವ್ಯಂಜನವಲ್ಲ ಅಂತ ಕೇಳಿದ್ದಾರೆ ಅವರು.
ಮಹಾಪ್ರಾಣ ವ್ಯಂಜನಗಳಂದ್ರೆ ಯಾವ ಬರ್ತವೆ ಹೇಳ್ರಿ? ಒಟ್ಟು 10 ಮಹಾಪ್ರಾಣಗಳಿದಾವೆ. ಎಷ್ಟಿದಾವ? 10 ಮಹಾಪ್ರಾಣಗಳಿದಾವೆ. ಯಾಕಂದ್ರೆ ವ್ಯಂಜನಗಳಲ್ಲಿ ಬರ್ತಕ್ಕಂಥ ಮಹಾಪ್ರಾಣಾಕ್ಷರಗಳಂದರೆ 2ನೇ ಮತ್ತು 3ನೇ ಅಕ್ಷರಗಳು. ಯಾವ್ಯಾವ? ಸರಿ, 2ನೇ ಮತ್ತು 4ನೇ. ಯಾಕಂದ್ರೆ ಸಪೋಸ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಕ, ಕ, ಗ ಮತ್ತಿನ ಒಂದು ಗ, ರೈಟಾ? ಇದ್ರಿ ಒಂದನೇ ಅಕ್ಷರ ಯಾವುದು? ಕ. ಇದು ಮತ್ತು 2ನೇ 3ನೇ ಅಕ್ಷರ. 1 ಮತ್ತು 3ನೇ ಅಕ್ಷರ ಏನಿವು? ಮಹಾಪ್ರಾಣಗಳಲ್ಲ ಇವು. ಏನಿವು? ಅಲ್ಪ ಪ್ರಾಣಗಳಿವು. ಹಾಗಾದರೆ ನೆಕ್ಸ್ಟು ಈ ಒಂದು 2 ಮತ್ತು 4ನೇ ಅಕ್ಷರ ಏನು ಬರ್ತಾವಲ್ಲ, ಇದರಲ್ಲೆಲ್ಲವೂ ಅಷ್ಟು 2 ಮತ್ತು 4 ಅಕ್ಷರಗಳು ಇವೇನು ಅಂತ ಕರಿತೀವಿ ನಾವು? ಮಹಾಪ್ರಾಣಾಕ್ಷರಗಳು. ಒಟ್ಟು ಎಷ್ಟಿದಾವ ಅಂತ ಕೇಳಿದಾರೆ? 10. ಇದರಲ್ಲಿ ಯಾವುದು ಮಹಾಪ್ರಾಣ ವ್ಯಂಜನವಲ್ಲ ಅಂತ ಕೇಳಿದಾರೆ? ಪಕ್ಕ ಇದೇನಿದೆಲ್ಲ, ಕ ಮಹಾಪ್ರಾಣ, ಥ ಮಹಾಪ್ರಾಣ, ಗ ಗ ಏನಿದು? ಮಹಾಪ್ರಾಣವಲ್ಲ. ಬ ಕೂಡ ಮಹಾಪ್ರಾಣ ಆಗುತ್ತೆ ಇಲ್ಲಿ. ಹಾಗಾದ್ರೆ ಆಪ್ಷನ್ ಯಾವುದು ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ನು ಇಲ್ಲಿ ಸಿ ಬಂದಿದೆ ನೋಡ್ರಿ. ಎಸ್, ಸಿ. ಇದು ಏನಂತ ಹೇಳಿದ್ರೆ ಇದು ಅಲ್ಪ ಪ್ರಾಣ ವ್ಯಂಜನ, ಅವರು ಮಹಾಪ್ರಾಣ ವ್ಯಂಜನವಲ್ಲ. ಎಸ್, ಗ ಮಹಾಪ್ರಾಣ ವ್ಯಂಜನವಲ್ಲ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಈ ಥರ ಇದೆ ನೋಡ್ರಿ. ಮುಂದಿನ ಪ್ರಶ್ನೆ ಏನಿದೆ? ಕನ್ನಡ ಅಕ್ಷರ ಮಾಲೆಯಲ್ಲಿರುವ ಮೊಟ್ಟ ಮೊದಲ ಅಕ್ಷರ ಯಾವುದು? ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇದೆ. ಕನ್ನಡ ಅಕ್ಷರ ಮಾಲೆಯಲ್ಲಿರುವ ಮೊಟ್ಟ ಮೊದಲ ಅಕ್ಷರ ಯಾವುದು ಅಂತ ಹೇಳಿದ್ರೆ ಅದು ಅ. ಅಲಿಂದನ ನಮ್ಮ ಒಂದು ಅಕ್ಷರ ಆರಂಭವಾಗ್ತವೆ ಕನ್ನಡದಲ್ಲಿ. ಮುಂದಿನ ಪ್ರಶ್ನೆ 7. ಎಸ್ ನೋಡ್ರಿ. ಎಸ್, 7ಏನಿದೆ ಅಂತ ಹೇಳಿದ್ರೆ ರು ಈ ಸ್ವರದ ಸಂಕೇತ ಯಾವುದು ಅಂತ ಕೇಳಿದಾರೆ. ರು ಈ ಸ್ವರದ ಸಂಕೇತ ಯಾವುದು? ದ್ವಿಫಲ ಅಲ್ಲ, ಅಚ್ಚಲ್ಲ, ಹಳ್ಳು ಅಲ್ಲ. ಇಲ್ಲಿ ಯಾವುದಂತ ಹೇಳಿದ್ರೆ ರು ಈ ಸ್ವರದ ಸಂಕೇತ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಸ್ವರ ಯಾವುದಿದು? ರು ಸ್ವರ. ಈ ಸ್ವರದ ಸಂಕೇತ ಯಾವುದು? ಸ್ವರ. ರು ಒಂದು ಸ್ವರ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಎಸ್, ಏನಿದೆ? ಕನ್ನಡ ಲಿಪಿಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಎಸ್, ಭಾಳ ಮುಖ್ಯವಾದಂಥ ಪ್ರಶ್ನೆ. ಇದು ಕೂಡ ಎಷ್ಟು ಎಕ್ಸಾಮ್ಗಳಿಗೆ ರಿಪೀಟ್ ಆಗಿದೆ. ಕನ್ನಡ ಲಿಪಿಯಲ್ಲಿ ಅಥವಾ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಮೂಲಾಕ್ಷರಗಳಿವೆ ಅಂದ್ರೆ ಕೂಡ ಒಂದೇ, ಎಷ್ಟು ವರ್ಣಮಾಲೆಗಳಿವೆ ಎಂದು ಕೂಡ ಒಂದೇ, ಎಷ್ಟು ಅಕ್ಷರಗಳಿವೆ ಅಂದರೆ ಕೂಡ ಒಂದೇ. ಇದಕ್ಕೆ ಸರಿಯಾದಂಥ ಉತ್ತರ 49 ಇದ್ದಾವೆ. ಕೆ ಸಿ ರಾಜನ ಶಬ್ದಮಣಿ ದರ್ಪಣದ ಪ್ರಕಾರ ಎಷ್ಟಿದಾವೆ ಅಂತ ಹೇಳಿದ್ರೆ ಮೊದಲು 52. ಎಷ್ಟಿದು? ಮೊದಲು 52. ಅದರಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೈ ಬಿಡಲಾಗಿದೆ. ಹಾಗಾಗಿ ಅಟ್ ಪ್ರೆಸೆಂಟ್ ಎಷ್ಟಿದಾವೆ ಅಂತ ಹೇಳಿದ್ರೆ 49 ಕನ್ನಡ ಲಿಪಿಯಲ್ಲಿ ಒಟ್ಟು ಅಕ್ಷರಗಳಿದ್ದಾವೆ. ಓಕೆ, ಆದಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ನೋಡ್ರಿ. ಎಸ್, 9ನೇ ಪ್ರಶ್ನೆ. ಕನ್ನಡದಲ್ಲಿ ಇರುವ ಉಷ್ಮ ವ್ಯಂಜನಗಳ ಸಂಖ್ಯೆ ಎಷ್ಟು? ಉಷ್ಮ ವ್ಯಂಜನಗಳು ಅಂತೇಳಿ ಬರ್ತಾ ನಾವು ಕೇಳಿರೋದು ಯಾವ್ಯಾವು? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನಗಳನ್ನು ನಾವು ಕೇಳಿದ್ವಿ. ಇಲ್ಲಿ ವಿಶೇಷವಾಗಿ ಏನು ಕೇಳಿದಾರ? ಉಷ್ಮ ವ್ಯಂಜನಗಳು. ಮತ್ತು ಇದನ್ನು ರುಸ್ವಾಗಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಉಷ್ಮ ವ್ಯಂಜನಗಳು ಎಷ್ಟಿದಾವೆ ಅಂತ ಹೇಳಿದ್ರೆ 4 ಇದಾವೆ. ಅವು ಯಾವ್ಯಾವ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿರಿ. ಇಲ್ಲ ಮುಂದಿನ ತರಗತಿಯಲ್ಲಿ ನಾನು ಕೂಡ ಅವುಗಳನ್ನು ಹೇಳ್ತೀನಿ. ಉಷ್ಮ ವ್ಯಂಜನಗಳು ಯಾವು? ನಮಗೆ ಗೊತ್ತಿರೋದು 25 ವರ್ಗೀಯ ವ್ಯಂಜನ, 9 ಅವರ್ಗೀಯ ವ್ಯಂಜನ, ಟೋಟಲ್ 34 ವ್ಯಂಜನ. ಈ ಉಷ್ಮ ವ್ಯಂಜನಗಳಂತೇಳಿ 4. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ನೋಡ್ರಿ, ಮುಂದಿನ ಪ್ರಶ್ನೆ ಈ ಥರ ಇದೆ. ರು ಮತ್ತು ರು ಯಾವ ವರ್ಗದ ಸ್ವರಗಳು ಅಂತ ಕೇಳಿದ್ದಾರೆ ಇವರು. ರು ಮತ್ತು ರು ನಮಗೆಲ್ರಿಗೂ ಗೊತ್ತೇ ಇದೆ ಮಕ್ಕಳ. ಇಲ್ಲಿ ಈ ಒಂದು ರು ಏನಿದೆಯಲ್ಲ, ಇದು ಎಸ್ಪೆಷಲಿ ರು, ಇದು ರುಸ್ವ. ಯಾವುದಿದು? ರುಸ್ವ ವರ್ಗ. ಹೌದಾ? ರುಸ್ವ ವರ್ಗದ ಸ್ವರ ಇದು, ರುಸ್ವ. ರೈಟ್. ಇನ್ನು ಒಂದು ಇದು ಏನಿದೆಯಲ್ಲ ದೊಡ್ಡ ರು, ಇದು ದೀರ್ಘ. ದೀರ್ಘ. ಎಸ್, ಯಾವುದಿದು? ದೀರ್ಘ. ದೀರ್ಘ ಸ್ವರದ ಸ್ವರಗಳು. ಓಕೆ, ಆದ್ಮೇಲೆ ಈ ಒಂದು ತರಗತಿ ನಿಮಗೆ ನಿಮ್ಮ ಒಂದು ಕಲಕ ಮಟ್ಟವನ್ನು ಹೆಚ್ಚಿಸಿದೆ ಮತ್ತು ಮೂಲ ಕನ್ನಡ ವ್ಯಾಕರಣವನ್ನು ಮತ್ತೊಂದು ಸಲ ರಿಪೀಟ್ ಮಾಡಿದೆ ಅಂತ ಅನ್ಕೊತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.